ಹಾಯ್ ಹಲೋ ನಮಸ್ಕಾರ. ಕನ್ನಡ ವಿಷಯ 80 ಅಂಕಗಳಿಗೆ 80 ಅಂಕಗಳ ಯಾವ ರೀತಿ ತಗೊಂಡಾರ ಎಂಬುದನ್ನು ನೋಡ್ರಿ. 2025ರ ಕ್ವಶನ್ ಪೇಪರ್ ಇರುತ್ತೆ. ಅಂದರೆ ಹಿಂದಿನ ವರ್ಷ 2026ರಲ್ಲಿ 25ರ ಕ್ವಶನ್ ಪೇಪರ್ ಇದೆ. ಅದೇ ರೀತಿ ಮೀಡಿಯಮ್ ಇಂಗ್ಲೀಷ್ ಮೇಡಮ್ ರೀ. ವಿಷಯ ಸಬ್ಜೆಕ್ಟ್ ಯಾವ್ದಾರ ಕನ್ನಡ. ವಿಷಯ ಸಂಕೇತ 1. ತದನಂತರ ಇವರು ಈ ಕ್ವಶನ್ ಪೇಪರ್ದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2025 80 ಅಂಕಗಳಿಗೆ 80 ತೊಗೊಂಡಾರ. ಯಾವ ರೀತಿ ತೊಗೊಂಡಾರ ಎಂಬುದನ್ನು ನೋಡ್ಬರಿ. ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡ್ರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ಈ ಮೆಥಡ್ ಗೊತ್ತಾಗ್ತಾರೆ ನೀವು ಎಕ್ಸಾಮ್ದಾಗ 80 ತೊಗೋಬೋದು. ನೀವೇನು ಮಾಡ್ತೀರ ಅಂದ್ರೆ ಎಕ್ಸಾಮ್ಗಳಲ್ಲಿ ಪಾಸಾರ ಸಾಕಪ್ಪ. 70 80 125ಕ್ಕೆ 125 ಇದು 10th ಆಗಿರ್ಬೋದು. ಇಲ್ಲಿ 80 ಅಂಕಕ್ಕೆ 80 ಸೆಕೆಂಡ್ PUC ಕನ್ನಡ 2025 ಇದು ರೀ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ದಲ್ಲಿ ನೋಡ್ರಲ್ಲ, ಸುಳ್ಳು ಪಾಳ ಏನು ಹೇಳಲ್ರಿ. 80 ಅಂಕಗಳು 80 ನಿಮ್ಮ ಮುಂದಾದ ಯಾವ ರೀತಿ ಬರದಾರ. ಅ ವಿಭಾಗ ಒಳಗೆ ಏನು ಬರ್ದಾರ, ಅ ವಿಭಾಗ ಒಳಗೆ ನೋಡ್ರಿ. ಇಲ್ಲಿ ಅ ವಿಭಾಗ ಏನೇನು ಡಿವೈಡೆಡ್ ಮಾಡ್ಯಾರ. ಅ ವಿಭಾಗ ಒಳಗೆ ಇಲ್ಲಿ MCQsಗಳದಾವ. ಫಸ್ಟ್ ನೀವು MCQs ಏನು ಮಾಡ್ತೀರ ಅಂದ್ರೆ ನಿಮಗೆ ಅವರ ಕನ್ಫ್ಯೂಸ್ ಆಗುವಂಗ ವೇರಿಯೇಷನ್ ಕೇಳಿರ್ತಾರೆ. ನೀವು ಕ್ವಶನ್ಗಳನ್ನು ಸರಿಯಾಗಿ ಓದ್ಕೊಂಡ ಅವುಗಳಿಗೆ ಆನ್ಸರ್ ಮಾಡಿರಿ ಅಂದ್ರೆ ನಿಮ್ಗೆ ಎಷ್ಟು ಇರ್ತಾವ್ರ ಹೊಂದಿಸಿ ಬರೆಯಿರಿ. MCQs ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ಅವು ಕರೆಕ್ಟಾಗಿ ನಿಮ್ಗೆ ಮಾರ್ಕ್ಸ್ ಬರ್ತಾವೆ. ಇಲ್ಲಿ 10 ಒಂದು ಪೇಜ್ನ ಬರ್ತಾರೆ, 10 ಸರಿ ಬರ್ತಾರೆ. ನೀವು ಏನು ಮಾಡ್ಬೇಕಾರೆ ಅಷ್ಟು ಬರ್ತಿದ್ರು ಅಷ್ಟು ಹೊಂದಿಸಿ ಬರೀರಿ ಬಂದ್ರೆ, ಅಥವಾ ಬಿಟ್ಟ ಸ್ಥಳ ಬರೀರಿ, ಅಥವಾ MCQs ಕ್ವಶನ್ಗಳನ್ನು ಆನ್ಸರ್ ಮೂಲಕ ಬರೀರಿ. ತದನಂತರ ಅವರ ಬಿಟ್ಟ ಸ್ಥಳವನ್ನು ಬರ್ತಾರ ನೋಡ್ರಲ್ಲ. ಇಲ್ಲಿ 5 ಬಿಟ್ಟ ಸ್ಥಳ, 1 ತಪ್ಪಾಗಲ್ಲ, 2 ನೀಟ್ನೆಸ್ ಆಗಿ ಬರ್ದಾರ, ಅಕ್ಷರಗಳ ದುಂಡಾಗಿ ಬರ್ತಾರ. ಇಲ್ಲಿ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯನ್ನು ಅವನು ಕರೆಕ್ಟಾಗಿ ಬರ್ತಾರ ನೋಡ್ರಿ. ಯಾವ ರೀತಿ ಬರ್ದಾರ ಅವರ ಹೊಂದಿಸಿ ಬರೆಯಿರಿ. ಈ ಪೇಜ್ನ 5 ಹೊಂದಿಸಿ ಬರೆಯಿರಿ, 5 ಬಿಟ್ಟ ಸ್ಥಳ ಬರ್ದಾರ, 10 ಕೊಟ್ಟಾರ ನೋಡ್ರಿ. ತದನಂತರ ಆ ವಿಭಾಗಕ್ಕೆ ಬಂದುಬಿಟ್ಟಿದಾರ. ಆ ವಿಭಾಗದಲ್ಲಿರುವ ಕ್ವಶನ್ಗಳನ್ನು 17ನೇ ಪ್ರಶ್ನೆಗಳನ್ನು ಬಂದಿದ್ದಾರೆ. ಆ ಕ್ವಶನ್ಗಳನ್ನು ಸರಿಯಾಗಿ ಬರ್ದಾರ ನೋಡ್ರಿ ಇಲ್ಲಿ. ತದನಂತರ 18ನೇ ಪ್ರಶ್ನೆ ಇವೇ ಬರ್ದಾರ್ರಿ. ತದನಂತರ 20 ಪ್ರಶ್ನೆ ಇಲ್ಲಿ 6 ಅಂಕ ಪಡೆದಿದ್ದಾರ. ತದನಂತರ ಇಲ್ಲಿ ಅವ್ರಿಗೆ ಯಾವ ಸರಿ ಅನಿಸ್ತಾವ ಕ್ವಶನ್ಗಳನ್ನ ಅವ್ನು ಬರ್ದಾರ. ಪ್ರಶ್ನೆಗಳನ್ನು ಕಾಣ್ಬೋದು. ಕೃಷ್ಣೇಗೌಡನ ಆಣಿ ಅದರೊಳಗಿನ ನಿಯಮಗಳು ಕಂಡು ಬರ್ತಾವ ನೋಡ್ರಿ. ತದನಂತರ ಈ ವಿಭಾಗ ಒಳಗೆ ಕ್ವಶನ್ಗಳನ್ನು ಕಾಣ್ಬೋದು ನಾವು ನೋಡ್ರಿ. ಸರಿಯಾಗಿ ಓದ್ಕೋರಿ. ಇವುಗಳನ್ನು ಹೊಳೆ ರಿಪೀಟ್ ಆಗೋ ಕ್ವಶನ್ಗಳನ್ನ ಆಗ್ಬೋದು. ಇಲ್ಲಿ 60 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ 3 ಅಂಕ ಇಲ್ಲಿ ಯಾವುದಂದ್ರೆ ಸಂದರ್ಭ ಸಹಿತ ವಿವರಣೆ ಮಾಡ್ರಿ. ಸಂದರ್ಭ ಸಹಿತ ವಿವರಣೆ ಮಾಡ್ರಿ. ಅವು ಕ್ವಶನ್ಗಳಂತವ ನೋಡ್ಕೋರಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ಈ ವಿಭಾಗ 4 ಅಂಕದ ಪ್ರಶ್ನೆಗಳಿರ್ತಾವೆ. ಹಳೆಗನ್ನಡದ ಸೇರಿ ಮತ್ತು ಹೊಸಗನ್ನಡ 2 ಕೂಡಿ ಇರ್ತಾವೆ. ಇಲ್ಲಿ 2 ಪೇಜ್ನಾಗ ಕರೆಕ್ಟಾಗಿ ಬರ್ತಾರೆ. 4 ಅಂಕಗಳು ಅಂತಾರೆ. ಇಲ್ಲಿ ಟೋಟಲಾಗಿ 8 ಅಂಕ ಬರ್ತಾವೆ ಅವ್ರಿಗೆ. ತದನಂತರ P ಲಂಕೇಶ್ ಅವರದ ಇಲ್ಲಿ 4 ಅಂಕ ಬರ್ತಾವೆ. ಹೆಚ್ಚು ಕಡೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಲಾಂಗ್ ಆನ್ಸರ್ ಇರ್ತದೆ, ಅದನ್ನ ಬರೀತಾರೆ. ತದನಂತರ ವ್ಯವಹಾರಿಕ ಪತ್ರವನ್ನು ಕೇಳಿದ್ದಾರೆ. ಮತ್ತು ವಿಭಾಗ ಒಳಗೆ ಇಲ್ಲಿ ಗುಣವಾಚಕಗಳನ್ನು ಕೇಳ್ಯಾರ. ಕಲಿ ಭೀಮ ಇಲ್ಲಿ ಏನಾಗ್ತದೆ ಗುಣವಾಚಕ, ಗುಣ ಏನಾಗ್ತದೆ ಕಲಿ ಆಗ್ತದೆ. ಗಟ್ಟಿ ಪಾದ ಅಂದ್ರೆ ಗಟ್ಟಿ. ಶ್ರೇಷ್ಠ ವಿಜ್ಞಾನ ಇಲ್ಲಿ ಶ್ರೇಷ್ಠ. ಎಕ್ಸ್ಟ್ರಾ ಕ್ವಶನ್ಗಳನ್ನು ಬರ್ದಾರ. ಹೆಚ್ಚು ವ್ಯವಹಾರಿಕ ಪತ್ರವನ್ನು ಬರ್ದಾರ ನೋಡ್ಕೊರಿ. ನೀವು ಯಾವ ಥರ ವ್ಯವಹಾರಿಕ ಪತ್ರ ಬರಿತೀರಿ ಎಂಬುದನ್ನು ನೋಡ್ರಿ. ಎಲ್ಲಿ ತಪ್ಪಿದ್ದಲ್ಲಿ ನಮ್ಗೆ ಕಮೆಂಟ್ ಮಾಡಿರಿ, ನಾವು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಪ್ರಬಂಧ ಬರ್ದಾರ. ಪ್ರಬಂಧಕ್ಕೆ 2 ಪೇಜ್ ಬರ್ದಾರ. ಇಲ್ಲಿ 4 ಅಂಕನ ಫಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಗಳನ್ನು ಅವರು ಆನ್ಸರ್ ಬರ್ತಾರೆ. ನಾವು ಎಷ್ಟು ಓದಿರ್ಬೇಕು ನೋಡ್ರಿ.
ಎಷ್ಟ ಕ್ವಶನ್ ಬರ್ದಾರಂದ್ರ ತದಂತ ಉ ವಿಭಾಗ ಒಳಗ ಏನ್ ಮಾಡ್ಕೊಟ್ಟಾರ ಅವನು ಬರ್ದಾರ. ಬಟ್ಟೆ, ದಾರಿ, ವಸ್ತ, ಕವಿ, ಕವಿತೆ ಬರೆಯುವನು, ಅರಿ ಅಂದ್ರೆ ತಿಳಿ ಬರ್ದಾರ. ಇಲ್ಲಿ ಮುಕ್ತಾಯ ಆಗ್ತದ. ನೀಟ್ನೆಸ್ ಆಗಿ ಬರ್ದಾರ. ನೀವು ಅದೇ ನೀಟ್ನೆಸ್ಸನ್ನು ಕಂಟಿನ್ಯೂ ಮಾಡ್ರಿ. ನೀವು 80 ಅಂಕಗಳನ್ನು ತಗೋರಿ. ಆಗ ನಿಮ್ಗೆ ಆಲ್ ದ ಬೆಸ್ಟ್ 2026 ಆ್ಯನ್ಯುವಲ್ ಎಕ್ಸಾಮ್ಗೆ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.